ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಮಾವಿನಕಾಯಿ ಸೀಸನ್ ಇದೆ, ಹಾಗಾಗಿ ಇವತ್ತು ತೋತಾಪುರಿ ಮಾವಿನಕಾಯಿ ಬಳಸಿ ಮಾವಿನಕಾಯಿ ದಾಲ್ ಅಂತ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರೋ ಒಂದು ರೆಸಿಪಿ. ಸೀಸನ್ ಇರೋದ್ರಿಂದ ಒಳ್ಳೆ ಮಾವಿನಕಾಯಿ ಸಿಗುತ್ತೆ. ಈಗ 1 ಕಪ್ಪಷ್ಟು ತೊಗರಿ ಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೆರಡು ಸಲ ತೊಳೆಯೋಣ. ಬೇಳೆನ 2 ಸಲ ತೊಳೆದಿದ್ದಾಯಿತು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತೀನಿ. 1-2 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಈ ದಾಲ್ಗೆ ಬೇಳೆ ನುಣ್ಣಗೆ ಬೇಯೋದು ತುಂಬ ಇಂಪಾರ್ಟೆಂಟು. ಒಂದು 3 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಈ ಥರ ಸೀಳ್ಬಿಟ್ಟು ಹಾಕಿದ್ದೀನಿ. ಈಗ ಬೇಳೆ ಮುಳುಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು 4 ವಿಸಲ್ ಕೂಗಿಸ್ಕೊಂಡು ನುಣ್ಣಗೆ ಬೇಯಿಸ್ಕೋಬೇಕು ಬೇಳೆನ. 4 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ಇದರಲ್ಲಿ ದಪ್ಪಗೆ ಮೀಡಿಯಮಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ತೋತಾಪುರಿ ಮಾವಿನಕಾಯಿ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಒಂದು ಇಡೀ ಮಾವಿನಕಾಯಲ್ಲಿ ಒಂದು 3/4 ಭಾಗದಷ್ಟು ಹಾಕಿದ್ದೀನಿ. ಯಾಕೆಂದರೆ ಇದು ತುಂಬ ಹುಳಿನೂ ಆಗಬಾರ್ದು, ಸ್ವಲ್ಪ ಮಟ್ಟಿಗೆ ಹುಳಿ ಸಿಹಿ ಎರಡರ ಮಿಶ್ರಣನೂ ಸೇರಿಕೊಳ್ಳುತ್ತೆ. ಜಾಸ್ತಿ ಮಾವಿನಕಾಯಿ ಹಾಕಿದ್ರೆ ಹುಳ್ಳುಗಾಗ್ಬಿಡುತ್ತೆ, ಅವಾಗ ಖಾರನೂ ಜಾಸ್ತಿ ಹಾಕಬೇಕಾಗುತ್ತೆ. ಒಂದು ಸಣ್ಣ ಸೈಜಿನ ತೋತಾಪುರಿ ಮಾವಿನಕಾಯಿ ನಾನು ಹಾಕಿದ್ದು 1 ಕಪ್ ಬೇಳೆಗೆ ಕರೆಕ್ಟಾಗಿ ಆಗುತ್ತೆ. ಈಗ ಇದು ಸ್ವಲ್ಪ ಬೇಯಬೇಕು, ತುಂಬ ನುಣ್ಣಗೆ ಬೇಯಿಸಬಾರ್ದು. ಮಾವಿನಕಾಯಿ ಮೀಡಿಯಮಾಗಿ ಬೆಂದಿದೆ, ತುಂಬ ನುಣ್ಣಗೆ ಬೇಯಬಾರ್ದು ಅಂತ ಹೇಳಿದ್ದೆ. ಈಗ ಬೇಯಿಸಿಟ್ಕೊಂಡಿರೋ ಬೇಳೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಬೇಳೆನ ಸ್ವಲ್ಪ ನುಣ್ಣಗೆ ಮಸದ್ಕೊಳ್ಬೇಕು. ಇದು ಈ ಕನ್ಸಿಸ್ಟೆನ್ಸಿನಲ್ಲಿದೆ. ಬೇಕಂದರೆ ಗಟ್ಟಿಯಾಗೂ ಮಾಡ್ಕೊಳ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಉಪ್ಪು ಹಾಕೋಣ. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ. ರುಚಿ ನೋಡಿಬಿಟ್ಟು ಬೇಕಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದು ಕುದೀತಾ ಇದೆ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕುದಿ ಬಂದ ಮೇಲೆ ಇಳಿಸ್ಬಿಟ್ಟು ಒಗ್ಗರಣೆ ಹಾಕೋಣ. ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ರೆಗ್ಯುಲರ್ ಒಗ್ಗರಣೆಗಿಂತ ಎಣ್ಣೆ ಒಂಚೂರು ಜಾಸ್ತಿ ಹಾಕಿದ್ದೀನಿ. ರೆಗ್ಯುಲರ್ ಸಾರಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ತೀವಲ್ಲ, ಈ ದಾಲ್ಗೆ ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಒಂದು 5-6 ಎಸಳಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, ಈರುಳ್ಳಿ, 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಕರಿಬೇವಿನ ಸೊಪ್ಪು ಮೊದಲೇ ಹಾಕಿಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಫ್ರೆಶ್ಶಾಗಿ ಹಸಿರಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ಲೇಟಾಗಿ ಇವೆಲ್ಲ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಹಸಿರಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗು, ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿ ಆಯಿತು. ಈಗ ಇದನ್ನು ಸಾರಲ್ಲಿ ಸೇರಿಸೋಣ. ಈಗ ಒಗ್ಗರಣೆ ಹಾಕಿದ್ಮೇಲೆ ಇನ್ನೊಂದು ಕುದಿ ಬರ್ಸಿದ್ರೆ ಒಳ್ಳೆಯದು. ಯಾಕೆಂದರೆ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಒಗ್ಗರಣೆಯಲ್ಲಿ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಳೆ ಇದ್ರ ಜೊತೆ ಬ್ಲೆಂಡ್ ಆಗುತ್ತೆ. ಮಾವಿನಕಾಯಿ ದಾಲ್ ರೆಡಿಯಾಗಿದೆ, ಕುದೀತಾ ಇದೆ. ಈ ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ತೋತಾಪುರಿ ಮಾವಿನಕಾಯಿ ಬಳಸಿ ಮಾಡಿರುವಂಥ ದಾಲ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೀಸನ್ ಮುಗಿಯೋದ್ರಲ್ಲಿ ದಯವಿಟ್ಟು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.